ನಾಟಿಕೋಳಿ ಸಾರು ಹಾಯ್ ಅಕ್ಕ ಹಾಯ್ ಮಾಡಿ ಹಾಯ್ ಹೆಂಗ್ ತಿಂತವನೆ ತುಂಬ ಸುಲಭ ಬಟ್ ಅದು ಕ್ಲೀನ್ ಮಾಡೋದು ತುಂಬಾನೇ ಕಷ್ಟ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಯುವರ್ ನಂದಿನಿ. ಹಾಗೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ವಿಷಯ ಹೇಳಕ್ಕೆ ಬಂದರೆ, ದಿಸ್ ವ್ಲಾಗ್ ಇಸ್ ವೆರಿ ಸಮಥಿಂಗ್ ಸ್ಪೆಷಲ್. ಇವತ್ತಿನ ವ್ಲಾಗ್ just not one day. Yes guys, it is a 3 days journey full and joy, love and celebration. ಅಂದರೆ ಮತ್ತೆಂತಕ್ಕೆ ವೆಯ್ಟ್ ಮಾಡ್ತಿದ್ರೆ ಬನ್ನಿ ಜೊತೆಗೂಡಿ ನಮ್ಮ 3 days ವ್ಲಾಗ್ ಸ್ಪೆಷಲ್ ವ್ಲಾಗ್ನ ನೋಡೋಣ. ಇವತ್ತು ನಮ್ಮ ಮಮ್ಮಿ ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು ನಾಟಿಕೋಳಿ ಸಾಂಬಾರು, ಫಿಶ್ ಫ್ರೈ ಎಲ್ಲ ಮಾಡಿದ್ರು. ಸೊ ಅದನ್ನೆಲ್ಲ ಚೆನ್ನಾಗಿ ತಿಂದಿದ್ದೀವಿ. ಹಾಗೆ ಶಾಂಭವಿನೂ ಕೂಡ ಇವಾಗ ರಾಮನಗರಕ್ಕೆ ಹೋಗಿದ್ದಾಳೆ. ನೆಕ್ಸ್ಟ್ ಡೇ ನಾನು ಅರ್ಪಿತು ನೋಡೋಕೆ ಹೋಗ್ತಾ ಇದ್ದೀನಿ. ಅವಳು ಗೊತ್ತಿಲ್ಲ, ಅವಳು ನಾನು ಇಲ್ಲಿಗೆ ಬಂದಿರೋ ತುಂಬ ದಿನದಿಂದ ಕರಿತಾ ಇದ್ಲು, ಅದಕ್ಕೋಸ್ಕರ ನಾಳೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ನಾವು ಅವಳ ಮನೆಗೆ ಹೋಗ್ತಿರೋದು. ಸೊ ಅವಳಿಗೆ ಗೊತ್ತಿಲ್ಲ, ನಾನು ಅವಳಿಗೆ ಹೇಳಲಿಲ್ಲ ಹೋಗ್ತಾ ಇದ್ದೀನಿ ಅಂತ. ಅವಳು ಫುಲ್ಲು ಸರ್ಪ್ರೈಸ್ ಆಗುತ್ತೆ ಅನ್ನೋದಷ್ಟೇ ಗೊತ್ತು. ಇವಾಗಷ್ಟೇ ಕಾಲ್ ಮಾಡಿದರೆ ಎಲ್ಲಿದೆಯಾ ಅಂತ, ಹಾಸ್ಪಿಟಲಲ್ಲಿದ್ದೀನಿ ಅಂತ ಅಂದರು. ಸೊ ನಾನು ಅಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಅವಳು ಮೇ ಬಿ ಮನೆಗೆ ಹೋಗಿರ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ. ಅರ್ಪಿತಾ ಕನ್ಸೀವ್ ಆಗಿರೋದ್ರಿಂದ ಅವಳನ್ನ ಖಾಲಿ ಕೈಲಂತೂ ನೋಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅವಳಿಗೋಸ್ಕರ ಒಂದಷ್ಟು ತಿಂಡಿಗಳನ್ನೆಲ್ಲ ತೊಗೊಂಡು, ಇಲ್ಲೇ ಪಕ್ಕದಲ್ಲೇ ಒಂದು ಬೇಕ್ರಿ ಇತ್ತು, ಅಲ್ಲೇ ತಿಂಡಿಗಳನ್ನೆಲ್ಲ ತೊಗೊಂಡು ಇನ್ನೇನು ಅಂದವೇ ಅವ್ರ ಮನೆ ಹತ್ರನೇ ಇದ್ದೀವಿ. ನೋಡೋಣ ನಮ್ಮನ್ನೆಲ್ಲ ನೋಡ್ಬಿಟ್ಟು ಅವಳು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ. ಸೊ ನಾನು ಫುಲ್ಲು ಅವಳನ್ನ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಎಲ್ಲ ಬ್ಯಾಗು ಇಟ್ಕೊಳ್ಳಿ. ಹಾಯ್ ಅಕ್ಕ ಹಾಯ್ ಮಾಡಿ ಹಾಯ್. ಅಣ್ಣ ಆರಾಮ ಅಣ್ಣ? ಏನಿದು? ಹೋಗ್ತಿದ್ದಂಗೆ ಅರ್ಪಿತಾ ಅವರತ್ತೆ ಮಟನೆಲ್ಲ ತರಿಸಿ ಮಟನ್ ಸಾಂಬಾರೆಲ್ಲ ಮಾಡಿದ್ರು. ತುಂಬಾ ಟೇಸ್ಟಿಯಾಗಿ ಮಾಡಿದರು. ಅದ್ರ ಜೊತೆ ರಾಗಿ ಮುದ್ದೆನೂ ಮಾಡಿದರು. ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು ನಾನಂತೂ ಸಿಕ್ಕಾಬಿಟ್ಟೆ ತಿಂದ್ಬಿಟ್ಟೆ. ಸೊ ಅದೇ ಹೊಟ್ಟೆ ತುಂಬ್ದಂಗಿತ್ತು. ಆ್ಯಕ್ಚುಲಿ ಭಾವನೆ ಕೆಲಸ ಮಾಡ್ತಾ ಇರೋದು ಅರ್ಪಿತನ ಮನೆ ಹತ್ರನೇ. ಹಾಗಾಗಿ ಅವಳಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅರ್ಪಿತನ ಮನೆ ಹತ್ರ ಬಾ ಅಂತ ಹೇಳಿದ್ದೆ. ಹಾಗಾಗಿ ಅವಳು ಕೂಡ ಬಂದಿದ್ಲು. ಸೊ ಇನ್ನೊಂದು ನಮ್ಮ ಲಕ್ ಏನಪ್ಪ ಅಂತ ಅಂದರೆ, ಭಾವನೆಗೆ ಸ್ಯಾಲ್ರಿ ಆಗಿತ್ತು. ಹಾಗಾಗಿ ನಮಗೆ ಒಂದು ಸಣ್ಣ ಟ್ರೀಟ್ ಕೊಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಪಾನಿಪುರಿ ಅಂಗಡಿಗೆ ಅಂತ ಕರ್ಕೊಬಂದಿದ್ದಾಳೆ. ಸೊ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟಿದ್ದೆ ನಾನಂತೂ. ಸಾಂಬಾರು ಚೆನ್ನಾಗಿರೋದಕ್ಕೂ ಮತ್ತು ಮುದ್ದೆ ಎಲ್ಲ ಕೊಟ್ಟಿದ್ರಲ್ಲ, ಸೊ ಚೆನ್ನಾಗಿ ತಿಂದ್ಬಿಟ್ಟಿದ್ದೆ. ಹಾಗಾಗಿ ನಾನೇನು ಆರ್ಡ್ರ್ ಮಾಡ್ಕೊಂಡಿಲ್ಲ. ಭಾವನ ಮತ್ತು ಅರ್ಪಿತಾ ಒಂದೊಂದು ಪಾನಿಪುರಿ ಆರ್ಡ್ರ್ ಮಾಡಿಕೊಂಡ್ರು. ಹಾಗೆ ಲೋಚನ್ ಲಹರಿ ಒಂದು ಫ್ರೆಂಚ್ ಫ್ರೈನ ಆರ್ಡ್ರ್ ಮಾಡ್ಕೊಂಡಿದ್ರು. ಇಷ್ಟೇ ನಾವು ತಿಂದಿದ್ದು. ಕೆಫೆ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಟೇಸ್ಟಿ ಆಗಿತ್ತು. ಸೊ ಇದು ಯಾವ ಕೆಫೆ ಅಂತ ನನಗೆ ಗೊತ್ತಿಲ್ಲ, ನಾನು ಇದನ್ನು ವೀಡಿಯೋನೂ ಮಾಡ್ಕೊಂಡಿಲ್ಲ. ಸೊ ಇನ್ನೊಂದು ಸತಿ ಏನಾದರೂ ಹೋದಾಗ ಖಂಡಿತವಾಗ್ಲೂ ವೀಡಿಯೋ ಮಾಡಿಕೊಂಡು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಪಾನಿಪುರಿ ಎಲ್ಲ ತಿಂದಿದ್ದೆಲ್ಲ ಆದಮೇಲೆ ನಾವು ನೆಕ್ಸ್ಟ್ ಅರ್ಪಿತನ ಮನೆಗೆ ರಿಟರ್ನ್ ಹೋದ್ರಿ. ಅಲ್ಲಿ ಹೋಗ್ತಿದ್ದಂಗೆ ಅರ್ಪಿತಾ ಅವರತ್ತೆ ನನಗೆ ಒಂದು ಸಕ್ಕತ್ತಾಗಿರೋ ಟೀ ಮಾಡಿಕೊಟ್ರು. ಟೀ ಎಲ್ಲ ಕುಡ್ಕೊಂಡು ಒಂದು 5 ನಿಮಿಷ ಹಾಗೆ ಮಾತಾಡಿಕೊಂಡು ಫ್ರೆಶ್ ಅಪ್ ಆಗಿ ಮತ್ತೆ ನಾವು ರೆಡಿ ಆಗಿ ನನ್ನ 2ನೇ ಅಕ್ಕ ಶಾಲಿನಿ ಮನೆಗೆ ಹೋಗೋದಕ್ಕೆ. ಅದಕ್ಕೋಸ್ಕರ ನಾನು ಭಾವನ ಎಲ್ಲ ಅಲ್ಲೇ ಹೋಗ್ತಾ ಇರೋದು. ಅದಕ್ಕೆ ಅರ್ಪಿತನೂ ಕಳಿಸ್ಕೊಡಿ ಅಂತ ಅಂದ್ಬಿಟ್ಟು ಅವ್ರ ಹಸ್ಬೆಂಡ್ನ ಮತ್ತು ಅವ್ರ ಅತ್ತೆನ ಇಬ್ಬರೂ ಒಪ್ಪಿಸಿ, ಅವ್ರ ಪಪ್ಪ ನಾನು ಒಂದೇ ಸತಿ ಕೇಳಿದ ತಕ್ಷಣ ಒಪ್ಕೊಬಿಟ್ರು. ಹಾಗಾಗಿ ಮತ್ತು ಇನ್ನೊಂದು ಕನ್ಸೀವ್ ಬೇರೆ ಇದ್ಲು, ಅದಕ್ಕೋಸ್ಕರ ಹುಷಾರಾಗಿ ಕರ್ಕೊಂಡು ಹೋಗಬೇಕಾಗಿತ್ತು. ಹಾಗಾಗಿ ಕಾರಲ್ಲೇ ಕ್ಯಾಬ್ ಮಾಡಿಕೊಂಡು ನಾನು ಮತ್ತು ಅರ್ಪಿತಾ, ಭಾವನ, ಮಮ್ಮಿ ಮತ್ತು ಪ್ರೇಮು ಹುಡುಗರೆಲ್ಲ ಸೇರಿಕೊಂಡು ಶಾಲಿನಿ ಮನೆಗೆ ಬಂದ್ವಿ. ಇಲ್ಲ ಅವರೇನು ಬಂದು ನೀವು ಭಾವನೆ ಲಗೇಜ್ ಎಲ್ಲ ಎತ್ಕೊಬರ್ರಿ ಅಂತ ಅಂದಿದ್ಲು. ಇಲ್ಲ ಇಲ್ಲ ಬರಲಿಲ್ಲ ಅಕ್ಕ, ಅಳ್ಬೇಡಿ ಬಿಡಿ ಆಯ್ತು. ನಂದಿನಿ ನೇಚರ್ ಇವಾಗೂ ನೇಚರ್ ಇದೆ ಅನ್ಸುತ್ತೆ.
ಪಿತ್ತನ ಮನೆಯಿಂದ ಶಾಲಿನಿ ಮನೆಗೆ ಬರೋ ಅಷ್ಟೊತ್ತಿಗೆ 9:45 ಆಗಿಬಿಟ್ಟಿತ್ತು. ಹಾಗಾಗಿ ನಾವು ಅದು ರಾತ್ರಿ ಎಲ್ಲ ಸುಮ್ಮನೆ ಮಾತಾಡೋದೇ ಹಿಂಗೆ ಟೈಮ್ ಮಾಡಿಕೊಂಡು ನಾವು ಸಿಕ್ಕಿರೋದೇ ಅಪರೂಪ. ಬಾಯ್ ಬರ್ರೆ ಯಾರು ಇವಳು ಅಂದಿದ್ದು ಝೂಮ್ ಹಾಕಿದ್ದೀನಿ ಅದನ್ನ ಯಾಕೆ ಮಾತಾಡ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಬೆಳಿಗ್ಗೆ ಎದ್ದು ನಾನು ಪ್ರೇಮ್ನ ಚೆಕಪ್ಗೆ ಕರ್ಕೊಂಡು ಹೋಗಬೇಕಾಗಿತ್ತು ಅಂಬೇಡ್ಕರ್ ಹಾಸ್ಪಿಟಲ್ಗೆ. ಅದಕ್ಕೋಸ್ಕರ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ರೆಡಿಯಾಗಿ ನಾವು ಕೂಡ ಹೊರಟ್ರಿ. ನಾವು ರಿಟರ್ನ್ ಬಂದು ಬೇಗ ರೆಡಿಯಾಗಿ ಪಾಪಚ್ಚು ಬರ್ತಡೇ ಇತ್ತು, ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೂ ಬೇಗ ರೆಡಿಯಾಗಿ ನಾವು ಕೂಡ ಹೊರಟ್ರಿ. ಸಿಂಪಲ್ಲಾಗೆ ಬರ್ತಡೇನ ಮನೇಲೇ ಮಾಡೋದು ಅಂತ ಹೇಳಿದ್ರು. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಕೆಳಗಡೆ ಫುಲ್ ಗ್ರೌಂಡ್ ಫ್ಲೋರ್ ಇದೆ, ಅಲ್ಲಿ ಜಾಗ ಇದೆ, ಅಲ್ಲಿ ಬರ್ತಡೇ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂತ. ಅಲ್ಲಿ ಹೋಗ್ತಿದ್ದಂಗೆ ಫಸ್ಟ್ ನನಗೆ ಕಾಣಿಸಿದ್ದೆ ಚಿನ್ನು ಅವರು, ಹಾಗೆ ಪುನೀತ್ ಅಣ್ಣನೂ ಅವಾಗಷ್ಟೇ ಬಂದಿದ್ರು, ಸ್ವಾಮಿ ಎಲ್ಲರೂ ಬಂದಿದ್ರು. ಅವನ್ನೆಲ್ಲ ಮಾತಾಡಿಸ್ಕೊಂಡು ಮೇಲ್ಗಡೆ ಹೋಗೋಣ ವಿಡಿಯೋ ಮಾಡ್ಕೊಬರೋಣ ಅಂತ ಅಂದ್ಬಿಟ್ಟು ಬಂದಿದ್ದು. ಸೊ ಇಲ್ಲಿಂದ ಈ ಒಂದು ಬರ್ತಡೇ ವಿಡಿಯೋ ಸ್ಟಾರ್ಟ್ ಆಗ್ತಿದೆ, ಹೋಗಿ. How many years?
ಹೆಂಗ್ ತಿಂತವನೆ. ಚಿನಿ ಬಾಂಡ್ ಹಾಕು, ಚಿನಿ ಬಾಂಡ್. ಹೌದಾ ಪೂಜಾ? ಫೋನ್ ಅಲ್ಲಿದೆ. ಹೇಳ್ಬಿಡಿ ಅಣ್ಣ. ಮಾಡಿ ಈ ಥರ ಒಂದು ಫಂಕ್ಷನ್ಗಳಾದಾಗೇ ನನ್ನ ಕಸಿನ್ಸ್ ಎಲ್ಲ ನನಗೆ ಸಿಗೋದು. ಸೊ ಅವಾಗೆ ನಾನು ಅವ್ರನ್ನ ಮೀಟ್ ಮಾಡೋಕ್ಕಾಗೋದು. ಅದು ಬಿಟ್ಟರೆ ಇನ್ನು ಯಾವಾಗಾದರೂ ಒಂದೊಂದು ಸತಿ ನಾನು ಬೆಂಗಳೂರಿಗೆ ಬಂದಾಗ ಅವರು ಹಿಂಸೆ ಮಾಡಿ ಕರೆಸ್ಕೊಂಡ್ರೆ ಒಬ್ಬರು ಬರ್ತಾರೆ, ಇನ್ನೊಬ್ಬರು ಬರೋದಿಲ್ಲ. ಸೊ ಈ ಟೈಮಲ್ಲಿ ಎಲ್ಲರೂ ಸಿಕ್ಕಿರೋದು ತುಂಬಾ ಖುಷಿ ಆಗ್ತಿದೆ. ಸೊ ಎಲ್ಲರೂ ಬಂದಿದ್ದಾರೆ. ಒಂದು ಹಬ್ಬನ ಒಂದಿಬ್ಬರು 3 ಜನ ಮಿಸ್ ಆಗಿರ್ಬೋದು ಅಷ್ಟೇ. ಈ ಒಂದು ಬರ್ಡೇ ಸೆಲೆಬ್ರೇಷನ್ಗೆ ಫೋಟೋಗ್ರಾಫರ್ ಆಗಿ ಬಂದಿರೋದು ಚಿನ್ನು ಅಂತ. ಸೊ ಇವನು ತೆಗೆಯೋ ಫೋಟೋಗಳು ತುಂಬಾ ಚೆನ್ನಾಗಿರುತ್ತೆ. ಹೇಳ್ದೇನೆ ತುಂಬ ಸ್ವೀಟಾಗಿ ಮಾತಾಡ್ತಾರೆ. ಸೊ ಇವರು ತೆಗೆದಿರೋ ಅಂಥ ಫೋಟೋಸ್ಗಳು ನಾನು ಲಾಸ್ಟಲ್ಲಿ ಫೋಟೋಸ್ನ ಅಪ್ಲೋಡ್ ಮಾಡ್ತೀನಿ, ಹೋಗಿ ಚೆಕ್ ಮಾಡಿ. ನಾನು ಅದೇ ಇವರಿಬ್ರು ತೆಗೆದೆ. ಕೇಶರಾಜ್ ನಿಮ್ಮ ಹಿಂದೆನೇ ಇದ್ಲಲ್ರುತ್ತೆ ಅವಳು. ಇವರಿಬ್ರು ಟ್ವಿಂಗ್ಸು. ತೆಗ್ದೆ. ಈಗ ಶೇಖರ್ ಅಂಕಲ್ ಏನು ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಏನು ಬ್ಯಾಗ್? ಸೊ ಭೀಮಾ ನಮಗೆ ಕಾಲ್ ಮಾಡಿಬಿಟ್ಟು ಫುಲ್ಲು ಸಿಂಪಲ್ಲಾಗಿ ಮಾಡ್ತಿದ್ದೀವಿ ಅಂತಲೇ ಹೇಳಿ ಕರೆಸ್ಕೊಂಡಿತ್ತು. ಬಟ್ ಅಲ್ಲಿ ನೋಡಿದ್ಮೇಲೆ ಫುಲ್ಲು ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಒಂದು ಫಂಕ್ಷನ್ ಆಯಿತು. ಹಾಗಾಗಿ ನಾವು ಫೋಟೋ ತೆಗೆಸ್ಕೋಬೇಕಾದಾಗ ವೀಡಿಯೋ ಮಾಡೋರು ಯಾರೂ ಇರಲಿಲ್ಲ. ಹಾಗಾಗಿ ನಾವು ಫೋಟೋ ತೆಗೆಸ್ಕೊಂಡಿರೋ ಅಂಥ ವೀಡಿಯೋ ಇದರಲ್ಲಿ ಕ್ಯಾಪ್ಚರ್ ಆಗಿಲ್ಲ. ಸುಮ್ಮನೆ ಲಾಸ್ಟಲ್ಲಿ ಒಂದು ಚಿನ್ನು ತೆಗೆದಿರೋ ಅಂಥ, ಅಂದರೆ ಅಕ್ಷಯ್ ಫೋಟೋಗ್ರಾಫರ್ ತೆಗೆದಿರೋ ಅಂಥ 1-2 ಫೋಟೋನ ಅಪ್ಲೋಡ್ ಮಾಡ್ತೀನಿ ಲಾಸ್ಟಲ್ಲಿ. ಹಾಗೆ ಊಟಕ್ಕೆ ಅಂತ ಅಂದ್ಬಿಟ್ಟು ಊಟಕ್ಕೆ ಹೋದ್ರಿ ಎಲ್ಲರೂ. ಊಟನೂ ಕೂಡ ಭೀಮಾ ಮತ್ತು ನಮ್ಮ ಮಮ್ಮಿನೇ ಮನೇಲೇ ಮಾಡಿದ್ದು. ಇನ್ ಕೇಸ್ ಏನಾದರೂ ಅವರು ಭಟ್ರನ್ನ ಕರೆಸಿ ಅಡುಗೆ ಮಾಡಿಸಿದ್ರು ಇಷ್ಟೊಂದು ಚೆನ್ನಾಗಿ ಆಗ್ತಿರ್ಲಿಲ್ಲ. ಹಾಗೆ ಅಡುಗೆನ ಹೊರಗಡೆಯಿಂದ ತರಿಸಿದ್ರು ಇಷ್ಟೊಂದು ಚೆನ್ನಾಗಿ ಆಗ್ತಿರ್ಲಿಲ್ಲ ಅಂತ ನಮಗೆ ಅನ್ನಿಸ್ತು. ಸೊ ನೆಂಟಿಗೆ ಊಟ ಎಲ್ಲ ಮುಗ್ದಿದ್ದೆಲ್ಲ ಆದಮೇಲೆ ಅರ್ಪಿತನೂ ಕೂಡ ಅವಳ ಮನೆಗೆ ಹೋದ್ಲು ವಾಪಸ್ಸು. ಸೊ ಪುನೀತಣ್ಣನೇ ಬಂದು ಕರ್ಕೊಂಡು ಹೋದ್ರು. ಹೋಗಿ ಒಂದು ಸ್ವಲ್ಪತ್ತಿಗೆ ಸ್ವಾಮಿ ಪೂಜೆನೂ ಹೊರಟರು.
ಎಷ್ಟು ಇರಲಿ ಅಂದ್ರೂ ಇರಲಿಲ್ಲ, ಏನೇನೋ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅವರು ಕೂಡ ಹೊರಟರು. ಅದನ್ನೆಲ್ಲ ವೀಡಿಯೋ ಮಾಡಿದ್ದೆ. ಸೊ ಅವರು ಗಾಡಿ ಹತ್ಕೊಂಡು ಹೋಗೋದೆಲ್ಲ ಭಾವನನ ಕೈಲಿ ಕೊಟ್ಟಿದ್ದೆ ವೀಡಿಯೋ ಮಾಡು ಅಂತ. ಅವಳು ಪಾಸ್ ಮಾಡಿಬಿಟ್ಟು ವೀಡಿಯೋ ಮಾಡಿದ್ದಾಳೆ. ಆಗಿಲ್ಲ ನೋಡಿ, ಇಷ್ಟೊತ್ತು ಗಂಟೆ ವೀಡಿಯೋ ಮಾಡಿರೋದು ಎಷ್ಟು ಚೆನ್ನಾಗಾಗಿತ್ತು. ಅದೆಲ್ಲ ಪಾಸ್ ಮಾಡಿ ವೀಡಿಯೋ ಮಾಡಿದೆ ಇವಳೆ. ಚಿನ್ನೂನೆಲ್ಲ ಝೂಮ್ ಹಾಕಿ ನಾಯಿ ಬ್ಯಾಕ್ ಅಪ್ಪ ದೇವ್ರೆ ಕಾಪಾಡಬೇಕು. ಬಾಯ್ ಕಮ್ಮಿ ಅಂದ್ರೆ ಇಲ್ಲ ನಿಮ್ಮ ಮುಂದಕ್ಕೆ ಬರ್ತೀನಿ. ಈ ಕಡೆ ಬಂದು ಇವ್ರಿಗೆ ಪ್ಲಾನ್ ಮಾಡ್ತಾರೆ ಎಲ್ಲ ಹೊರಗಡೆ ಹೋಗ್ಬಿಟ್ಟು ಈಗ ಬಂದರೆ ನಾನು ಹಿಂಗೆ ಮುಟ್ಕೊಂಡು ಬರೋದು. ನೋಡಿ ಫ್ರೆಂಡ್ಸ್, ಯಾರೂ ಇಲ್ಲ. ವಿಡಿಯೋ ಮಾಡೋಕ್ಕಿಂತ ಎಲ್ಲರೂ ಇದ್ರು. ಪ್ರೇಕ್ಷಾ, ಇದು ಮನೆಗಳು. ಯಾರು ಗೊತ್ತು? ಯಾರು ಬಾಂಬ್ ರಾತ್ರಿ ಹೊತ್ತು ತೋರಿಸ್ತಿದ್ದೆ ಅವತ್ತರ ಹೋಗಿ ಯಾರು ಮಾತಾಡಿದ ವಿಡಿಯೋ ನೀನು ಪಾಸ್ ಮಾಡಿದಿಲ್ವ ನೋಡು. ಅಲ್ಲ, ಭಾವನೆ ಥರ ದಡ್ಡಿ ಅನ್ಕೊಬಿಟ್ಟ ನನ್ನ. ಇಲ್ಲಿ ನೋಡಿ ಇಬ್ರು ಒಂದೊಂದು ಚಪ್ಪಲಿ ಹಾಕೊಬಿಟ್ಟವ್ರೆ. ಅಲ್ಲಿ ನಂದಿನಿ ಯಾರು ಬಿಗ್ ಬಾಸ್ ನೋಡ್ತಾರೆ. ಬಿಗ್ ಬಾಸ್ ನೋಡಿ ಫ್ರೆಂಡ್ಸ್, ಇಬ್ರು ಒಂದೊಂದು ಇದು ಸ್ಲಿಪ್ಪರ್ ಹಾಕೊಟ್ರು. ಪಾಪ ಚಿನ್ನು ಚೇರ್ ಎತ್ತಕ್ತಾ ಇದ್ದಾನೆ. ಚಿನ್ನು ಅವಾಗ ವಿಡಿಯೋ ಮಾಡಿದ್ದಾಗಿಲ್ಲ. ಸೊ ಅದಕ್ಕೆ ಈ ಥರ ವಿಡಿಯೋ ಮಾಡಬೇಕು. ಚಿನ್ನು ಫಂಕ್ಷನ್ ಮಾಡೋದು ತುಂಬ ಸುಲಭ, ಬಟ್ ಅದು ಕ್ಲೀನ್ ಮಾಡೋದು ತುಂಬಾ ಕಷ್ಟ. ನೋಡಿ ಇದ್ರ ಕಷ್ಟ, ತುಂಬ ಕಷ್ಟ ಬರ್ತಾ ಇದೆ. ಇವರೇ ಪಾತ್ರೆ ತೊಳೆಯೋರು. ಇವರೇ ಹೂ ಡೆಕೋರೇಷನ್ ಮಾಡೋರು. ಇವರೇ ಕಸ ಗುಡ್ಸೋರು. ಇವಳು ನೆಲ ತೊಳೆಯೋಳು. ಇವಳು ಪಾತ್ರೆ ಬೆಳಗೋಳು. ಅವ್ರಿಗೆ ಹೇಳಿದೆ, ನೀವು ನನಗೂ ಅದೇ ಹೇಳ್ತಿದ್ದೀರ. ಯಾರಿಗೆ? ಅಜ್ಜಿಗೆ. ಇವರಿಬ್ರು ಗಂಡ ಹೆಂಡ್ತಿರು ಅದೇ ಕೆಲಸ ಮಾಡೋದು. ಕೇಕ್ ನೋಡಿ ಫ್ರೆಂಡ್ಸ್. ನಿಮ್ಮ ಅಪಾಯಿಂಟ್ಮೆಂಟ್ ಯಾವಾಗ ಸಿಗುತ್ತೆ ಬಾತ್ರೂಮ್ ದೊರೆ? ಈ ಒಂದು ಫಂಕ್ಷನ್ ತುಂಬ ಲಾಂಗ್ ಆಗಿರೋದ್ರಿಂದ ವಿಡಿಯೋನು ಕೂಡ ತುಂಬಾ ಲಾಂಗ್ ಆಗಿದೆ. ಸೊ ನಮಗೂ ಬೇಜಾರಾಗುತ್ತೆ ಜಾಸ್ತಿ ಇವತ್ತು ವಿಡಿಯೋ ಹಾಕಿದ್ರೆ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋನ ನನ್ನ ಇನ್ನೊಂದು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಪೋಲಾರ್ ಬೇರ್ಗೆ ಹೋಗಿದ್ದು, ಪೋಲಾರ್ ಬೇರೆಗೂ ಎಲ್ಲ ಹೋದ್ಮೇಲೆ ಏನೇನಾಯಿತು ಅಂತ ಅಂದ್ಬಿಟ್ಟು ಪ್ರತಿಯೊಂದು ಇನ್ಫಾರ್ಮೇಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಾನು ನಿಮ್ಮ ನಂದಿನಿ. ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಿಜವಾಗ್ಲೂ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ನೀವೆಲ್ಲರೂ ತುಂಬಾ ಥ್ಯಾಂಕ್ಸ್. 1K ಸಬ್ಸ್ಕ್ರೈಬರ್ ಆಗೋದಕ್ಕೆ ನನಗೇನು ತಡ ಅನಿಸಲ್ಲ, ಯಾಕಂದರೆ ನನಗೆ ಆಲ್ರೆಡಿ ನಿಮ್ಮ ಸಪೋರ್ಟ್ ಸಿಕ್ಕಿದೆ. ಸೊ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಆಬ್ವಿಯಸ್ಲಿ ಈ ಖುಷಿಗೆ ಕಾರಣ ನೀವೇನೆ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್.
ಯಾರು ಕೊಡ್ತೀಯೋ ಬೇಕು